ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚ್ಚ. ಬನ್ನಿ ಈ ಅದ್ಭುತವಾದ ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅಂತ ನೋಡೋಣ. ಶುರು ಮಾಡೋಕ್ಕೂ ಮುನ್ನ ನಾವು ಮುಕ್ಕಾಲ್ ಕಪ್ ಅಕ್ಕಿ ಹಾಗೂ ಮುಕ್ಕಾಲ್ ಕಪ್ ಬೇಳೆ ನೀಟಾಗಿ ವಾಶ್ ಮಾಡಿ ಅರ್ಧ ಗಂಟೆ ನೆನೆಯಕ್ಕಿಡಬೇಕು. ಈಗ ಮಸಾಲೆ ಮಾಡ್ಕೊಳ್ಳೋದಿಕ್ಕೆ ಒಂದು 5 ml ಅಥವಾ 1 ಟೀ ಸ್ಪೂನ್ ಎಣ್ಣೆ ಬಾಣ್ಲಿಗೆ ಹಾಕಿ. ಅಂಡ್ ಬೇಕಾಗಿರೋ ಮಸಾಲೆ ಪದಾರ್ಥಗಳು 20 ಬ್ಯಾಡಗೆ ಮೆಣಸು, 2.5 ಟೇಬಲ್ ಸ್ಪೂನ್ ಧನಿಯಾ, 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕರಿಬೇವು, 5 ಏಲಕ್ಕಿ, 5 ಲವಂಗ, 3 ಇಂಚು ಚಕ್ಕೆ, 2 ಟೀ ಸ್ಪೂನ್ ಎಳ್ಳು, 2 ಟೀ ಸ್ಪೂನ್ ಕಾಳುಮೆಣಸು, 2 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಜಾಯಿ ಪತ್ರೆ, ಅರ್ಧ ಟೀ ಸ್ಪೂನ್ ಮೆಂತ್ಯ, 2 ಟೀ ಸ್ಪೂನ್ ಗಸಗಸ. ಸಣ್ಣ ಉರಿಯಲ್ಲಿ 2 ನಿಮಿಷ ಬಾಡಿಸ್ಕೋಬೇಕು. ಟೀ ಸ್ಪೂನ್ ಅಂದ್ರೆ 5 ml, ಟೇಬಲ್ ಸ್ಪೂನ್ ಅಂದ್ರೆ 15 ml. ಸೊ ನೋಡ್ಕೊಳ್ಳಿ. ಈಗ 2 ಟೇಬಲ್ ಸ್ಪೂನ್ ತುರಿದಿರೋ ತೆಂಗಿನಕಾಯಿ ಸೇರಿಸಿ. ನೀವು ಈಗಲೇ ಮಾಡ್ಕೊಂಡ್ ತಿನ್ನೋದಾದ್ರೆ ಫ್ರೆಶ್ ತೆಂಗಿನಕಾಯಿ ಹಾಕಿ, ಇಲ್ಲ ಅಂದ್ರೆ ಕೊಬ್ಬರಿ ಹಾಕಿ, ಒಣ ಕೊಬ್ಬರಿ. ನಂತರ 5 ನಿಮಿಷ ಬಾಡಿಸ್ಕೊಂಡು ಇದನ್ನು ತಣ್ಣಗಾಕಿಡ್ಬೇಕು. ನೆಕ್ಸ್ಟ್ ತರಕಾರಿಗಳು ರೆಡಿ ಮಾಡ್ಕೊಳ್ಳೋಣ. ನವಿಲ್ಕೋಸು, ಕ್ಯಾರೆಟ್, ಬೀನ್ಸ್, ಬಟಾಣಿ ಇದ್ರೆ ಸಾಕು. ಬಟಾಣಿ ಒಂದ್ಬಿಟ್ಟು ಮಿಕ್ಕಿದೆಲ್ಲ ಈ ರೀತಿ ಕಟ್ ಮಾಡಿ ಸೈಡ್ಗಿಡಿ. ಈಗ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಅಕ್ಕಿ ಮತ್ತೆ ಬೇಳೆ, 6 ಕಪ್ ಆಗೋಷ್ಟು ನೀರು, ಸ್ವಲ್ಪ ಎಣ್ಣೆ, ಉಪ್ಪು ಹಾಗೂ ಕಟ್ ಮಾಡಿರುವಂತ ಎಲ್ಲಾ ತರಕಾರಿಗಳನ್ನು ಸೇರಿಸಿ, ಜೊತೆಗೆ ಬಟಾಣಿನೂ ಸೇರಿಸಿ 1 ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು. ಇದು ಪ್ರೆಷರ್ ಹೋಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 5 ml ಎಣ್ಣೆ ಹಾಗೂ 10 ml ತುಪ್ಪ ಬಿಸಿ ಮಾಡ್ಕೊಂಡು ಅದರಲ್ಲಿ 1 ಟೀ ಸ್ಪೂನ್ ಸಾಸಿವೆ ಸಿಡಿಸ್ಕೋಬೇಕು. ನಂತರ 1 ಟೀ ಸ್ಪೂನ್ ಜೀರಿಗೆ, ಕಡಲೆಕಾಯಿ ಅಥವಾ ಗೋಡಂಬಿ, ಆಮೇಲೆ ಒಂದು ಈರುಳ್ಳಿ ಸ್ಲೈಸ್ ಮಾಡಿ ಬಾಡಿಸ್ಕೋಬೇಕು. ಒಂದು 5 ನಿಮಿಷ ಆದ್ಮೇಲೆ ಸ್ವಲ್ಪ ಹಸಿಮೆಣಸು, ಕರಿಬೇವು ಮತ್ತೆ ಒಂದು ಕ್ಯಾಪ್ಸಿಕಮ್ ಹಾಗೂ ಟೊಮೆಟೊನೂ ಸೇರಿಸಿ ಅದನ್ನು ಬಾಡಿಸ್ಕೋಬೇಕು. ಅಷ್ಟರಲ್ಲಿ ನಮ್ಮ ಮಸಾಲ ಫುಲ್ ಕೂಲ್ ಆಗಿರುತ್ತೆ. ಅದನ್ನೊಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡ್ಬಿಡಿ. ಈಗ ಈ ಮಸಾಲೆ ಪುಡಿನ ಬಾಣ್ಲಿ ಒಳಗೆ ಹಾಕಿ, ನಾವು ಅಕ್ಕಿ ಬೇಳೆ ನೆನ್ಸಿಟ್ಟಾಗ್ಲೇನೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಯಕ್ಕಿಟ್ಟಿರ್ಬೇಕು. ಈಗ ಅದ್ರ ರಸನ ನಮ್ಮ ಮಸಾಲೆಗೆ ಸೇರಿಸಿ. ಅಂಡ್ ನಾವು ರುಬ್ಬಿರುವಂತ ಮಿಕ್ಸಿ ಜಾರ್ ಇದೆಯಲ್ಲ, ಅದನ್ನು ಕೂಡ ಒಂದ್ಸಲ ವಾಶ್ ಮಾಡಿ ನೀರು ಸೇರಿಸಿ. ಫೈನಲಿ 1 ಟೀ ಸ್ಪೂನ್ ಬೆಲ್ಲ, 1/4 ಟೀ ಸ್ಪೂನ್ ಅರಿಶಿನ, ಹಿಂಗು ಹಾಗೂ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸಿದ್ರೆ ಇದು ರೆಡಿ. ಈಗ ಕುಕ್ಕರ್ ಕಡೆ ಹೋದ್ರೆ ಪ್ರೆಷರ್ ಫುಲ್ ರಿಲೀಸ್ ಆಗಿರುತ್ತೆ. ಅಂಡ್ ಬೇಳೆ ಮತ್ತೆ ಅಕ್ಕಿ ಎಲ್ಲಾ ತರಕಾರಿಗಳನ್ನು ಕರೆಕ್ಟ್ ಆಗಿ ಬಂದಿರುತ್ತೆ. ಸೊ ಈ ಮಸಾಲೆನ ಅದ್ರ ಜೊತೆ ಮಿಕ್ಸ್ ಮಾಡಿ, ಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಇದನ್ನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಬೇಕಾಗಿರೋದು ಏನಂದ್ರೆ ಬಿಸಿ ಬಿಸಿಯಾಗಿ ಇದನ್ನ ಸರ್ವ್ ಮಾಡೋದು. ಜೊತೆಗೆ ಖಾರ ಬೂಂದಿನೋ, ಮಿಕ್ಸ್ಚರೋ, ಹಪ್ಪಳನೋ, ನಿಮ್ಗೆ ಇಷ್ಟ ಇರೋದೇನ್ ಬೇಕಾದ್ರೂ ತಗೊಂಡು ಮಜಾ ಮಾಡಿ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.